ವ್ಯಕ್ತವಾಗ್ತಾ ಇದೆ. ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಜಾರಿ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಅಂಥೇಳಿ ಒಂದು ಕಡೆ ಇಲ್ಲಿ ತೀರ್ಮಾನ ಆಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ವರದಿ ಬಿಡುಗಡೆ ಮಾಡ್ತಾರಂತೆ, ಈಗಿಲ್ಲ ಅಂತ. ಈಗ ಏಪ್ರಿಲ್ 17ಕ್ಕೆ ಸ್ಪೆಷಲ್ ಕ್ಯಾಬಿನೆಟ್ ಸಭೆ ಇರುತ್ತೆ. ಅವತ್ತು ಇದ್ರ ಬಗ್ಗೆ ನಾವು ಮಾತಾಡೋಣ, ಜಾತಿ ಗಣತಿ ಜಾರಿ ತೀರ್ಮಾನ ಮಾಡೋಣ. ಅವತ್ತು ಆಗಬೇಕಾ ಏನು ಕಥೆ ಅಂಥೇಳಿ ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡೋಣ, ಬಿಡುಗಡೆಗೆ ನಿರ್ಧಾರ ಮಾಡೋಣ ಅವತ್ತು ಅಂಥೇಳಿ ಇದೀಗ ನಿರ್ಧಾರ ಆಗಿದೆ. ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಜಾತಿ ಗಣತಿ ಸಲುವಾಗಿಯೇ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಏಪ್ರಿಲ್ 17ಕ್ಕೆ ದಿನಾಂಕ ನಿಗದಿಯಾಗಿದೆ. ಮಾಡಿದ್ನ ಅದನ್ನು ಕ್ಯಾಬಿನೆಟ್ ರಿಸೀವ್ ಮಾಡಿರೋದು 17ಕ್ಕೆ ಡಿಸ್ಕಷನ್. ಥ್ಯಾಂಕ್ ಯು. ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಚಲವಣೆ ಹೇಳ್ದಂಗೆ ಮುಂದೆ 17ನೇ ತಾರೀಕು ತಿರ್ಗಿ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆನೇ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಅಲ್ಲ, ನನ್ನ ಒಪಿನಿಯನ್ ಇರ್ತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೆ ಇದ್ದೀನಿ. ಯಾವುದು ನಮ್ಮ ತಮಿಳುನಾಡು ಮಾಡೆಲ್ ಇದೆ, ತಮಿಳುನಾಡಿನಲ್ಲಿ 69% ರಿಸರ್ವೇಷನ್ ಇದೆ ಎಲ್ಲರಿಗೆ. ಅದೇನಂದರೆ ಯಾವಾಗ ಈ ಒಂದೇನೋ ರಿಪೋರ್ಟ್ ಬರುತ್ತೆ, ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅಂತಕ್ಕಂಥದ್ದು ರಿಪೋರ್ಟು. ಈ ರಿಪೋರ್ಟ್ ಬಂದರೆ ಅದರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು 69% ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗಿರೋದು 69% ಇದೀಗ. ನೀವು ಕ್ರೀಮಿ ಲೇಯರ್ ಬಂದಾದ್ಮೇಲೆ, ಯಾವುದು ಕೇಂದ್ರ ಸರ್ಕಾರ ಕ್ರೀಮಿ ಲೇಯರ್ ಬಂದಾದ್ಮೇಲೆ 50% ದಾಟಿದೆಯಲ್ಲ. ಈಗ ಕ್ರೀಮಿ ಲೇಯರ್ ಕೊಟ್ಟಿದ್ದಾರೆ ತಾನೆ ಯಾರು ಕೇಂದ್ರ ಸರ್ಕಾರ. ಯಾರಿಗೆ ಕೊಟ್ಟಿರೋದು ಕ್ರೀಮಿ ಲೇಯರು? 10% ಆಫ್ ಕ್ರೀಮಿ ಲೇಯರ್ ರಿಸರ್ವೇಷನ್ ಇಸ್ ಗಿವನ್ ಟು ಹೂಮ್? ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ ದ ಪೀಪಲ್ ಆರ್ ಇನ್ ಕ್ರೀಮಿ ಲೇಯರ್? ಯಾರು ಅವರು ಕ್ರೀಮಿ ಲೇಯರ್ ಇರ್ತಕ್ಕಂಥವ್ರು ಯಾರು? ಸೊ ಹಂಗಾಗಿ ಎಲ್ಲರಿಗೂ ಸಿಗಲಿಲ್ಲ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ವಾದ. ಅದ್ರಾಗೇನಾಗುತ್ತೆ, ಎಲ್ಲ ಶೋಷಿತ ವರ್ಗಗಳು, ಎಲ್ಲ ಸಮಾಜದ ವಿಶೇಷವಾಗಿ ಅಹಿಂದ ವರ್ಗದ ಸಮಾಜಗಳ ಯಾರ್ಯಾರು ಬ್ಯಾಕ್ವರ್ಡ್ ಕ್ಲಾಸ್ನಾಗಿದ್ದಾರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ನನ್ನ ವಾದ. ಅದು ಗೊತ್ತಿಲ್ಲ ನನಗೆ. ಯಾರು ವಿರೋಧ ಪಡಿಸಿಲ್ಲ, ಏನೂ ಆಗಿಲ್ಲ. ಈಗ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನೆ ನಾನು ಯಾರು ವಿಜೇಂದ್ರ ಅವ್ರು ಮಾತನಾಡ್ತಕ್ಕಂಥ ನೋಡ್ತಾ ಇದ್ದೆ. ರಾಹುಲ್ ಗಾಂಧಿ ಅವರು ಇದ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ 2,000ಕ್ಕೆ ಹೋಗುತ್ತೆ, 1,500 ಹೋಗ್ತಕ್ಕಂಥ ಮಾತಾಡ್ತಾರೆ. ನಿಮಗೆ ಸ್ಪಷ್ಟೀಕರಣೆ ಕೇಳಕ್ಕೆ ಇಚ್ಛೆ ಪಡಿಸ್ತೀನಿ. UPA 1, UPA 2ನಲ್ಲಿ ಸುಮಾರು UPA 1ನಲ್ಲಿ UPA 2ನಲ್ಲಿ 2004ರಿಂದ 2014 ಇಸ್ವಿವರೆಗೆ ನಾವು ಏನು ಆಯಿಲ್ ಪರ್ ಬ್ಯಾರಲ್ $105 ಖರೀದಿ ಮಾಡಿದ್ದೀವಿ. ಪರ್ ಬ್ಯಾರಲ್ ನಾವು $105 ಆವ್ರೇಜ್ನಲ್ಲಿ ಖರೀದಿ ಮಾಡಿದ್ದೀವಿ. ಖರೀದಿ ಮಾಡಿ ಸುಮಾರು ನಾವು 55ರಿಂದ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ. ಇವ್ರದ್ದು ಕಳೆದ 2014 ಇಸ್ವಿಯಿಂದ 2024 ಇಸ್ವಿವರೆಗೆ ಆವರೇಜ್ ಬೈಯಿಂಗ್ ಇರ್ತಕ್ಕಂಥದ್ದು ಇಟ್ ಇಸ್ ಲೆಸ್ ದೆನ್ $70. ಆವರೇಜ್ ಬೈಯಿಂಗ್ ಪ್ರೈಸ್ ಇಸ್ ಲೆಸ್ ದೆನ್ $70. ಈಗ ಮೊನ್ನೆ $13 ಕಮ್ಮಿ ಆಗಿದ್ದು ಬಿಟ್ಟಿರಿ. $70 ಆವರೇಜ್ ಖರೀದಿ ಮಾಡಿ ಇವರು ನಮಗೆ 100 ರೂಪಾಯಿಗೆ ಹೆಚ್ಚು ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ ಮನಮೋಹನ್ ಸಿಂಗ್ ಅವರು 90,000 ಕೋಟಿ ಸಬ್ಸಿಡಿ ಕೊಟ್ಟರು. ಪ್ಲೀಸ್ ಕೇಳ್ಕೊಳ್ಳಿ, 90,000 ಕೋಟಿ ಮನಮೋಹನ್ ಸಿಂಗ್ ಅವರು ಸಬ್ಸಿಡಿ ಕೊಟ್ಟರು. ಅದಕ್ಕಾಗಿ $105 ಖರೀದಿ ಮಾಡಿದ್ರು ಕೂಡ ನಮಗೆ 55 ರೂಪಾಯಿಂದ 60 ರೂಪಾಯಿ ಬಂತು. ಈ ಕೇಂದ್ರ ಸರ್ಕಾರ ಯಾಕೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಅಂತಂದ್ರೆ, ಕೇಂದ್ರ ಸರ್ಕಾರ ಏನನ್ನ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಂಕ್ಗಳು ಕಳೆದೋಗ್ಬಿಡ್ತವೆ. ಕೇಂದ್ರ ಸರ್ಕಾರ ಬೈ ಚಾನ್ಸ್ ಇಫ್ ಇಟ್ ಇನ್ಕ್ರೀಸಸ್ ಮೋರ್ ಸಬ್ಸಿಡಿ ಆನ್ ದಿಸ್ ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್, automatically the Reliance bunks will get stopped because they cannot compete the Indian oil prices. ಹಂಗಾಗಿ ಕೇಂದ್ರ ಸರ್ಕಾರ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಂಕ್ಗಳು ನಿಂತ್ಕೊಂಡು ಹೋಗ್ತಾ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಇವತ್ತು ರಿಲಯನ್ಸ್ ಬಂಕ್ನವರು $1 ಕಮ್ಮಿಗೆ ಮಾಡ್ತಾ ಇದ್ದಾರೆ. ಓಪನ್ ಮಾರ್ಕೆಟ್ನಲ್ಲಿ ನಮ್ಮ ಭಾರತ್ ಪೆಟ್ರೋಲ್ ಆಗಿರಲಿ, ಇಂಡಿಯನ್ ಆಯಿಲ್ ನಮ್ಮ ಬಂಕ್ಸ್ಗಳಲ್ಲಿ $1 ಕಮ್ಮಿ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಅವ್ರು ಬದುಕಬೇಕು, ನಾವು ಜನ ನಷ್ಟ ಆಗೋಗ್ಬೇಕು. ಇವತ್ತೇನು ಪಾಪ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಏನು ರಾಹುಲ್ ಗಾಂಧಿ ಅವರ ಕಾಲದಲ್ಲಿ ನಮ್ಮ UPA ಸರ್ಕಾರದಲ್ಲಿ $105 ಖರೀದಿ ಮಾಡಿದ್ವಿ ಪರ್ ಬ್ಯಾರಲ್. ಈಗ ಆವರೇಜ್ $70 ಇದೆ. ಅದ್ರ ಜೊತೆಗೆ ಮೊನ್ನೆ $13 ಕಮ್ಮಿ ಆಗಿದೆ.
ಇವ್ರು ಏನಂದ್ರೆ ಓದ್ಕೊಳಂಗಿಲ್ಲ, ಸರಿ ಏನು ಗುರುತಿಲ್ಲ, ಚರ್ಚೆನೂ ಮಾಡಂಗಿಲ್ಲ. $13 ಕಮ್ಮಿ ಆದ್ರೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ ತಿರ್ಗಾ. ಅದ್ರ ಜೊತೆಗೆ LPG ಗ್ಯಾಸ್ ₹50 ಜಾಸ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ಬೇಕೀಗ? 2013 ಮನಮೋಹನ್ ಸಿಂಗ್ ಸರ್ಕಾರ ಬಿಟ್ಟಾಗ ₹1023 ಗ್ಯಾಸ್ ಇತ್ತು. ಹೌದು, ಈಗ ₹850 ಇದೆ. ಸಬ್ಸಿಡೈಸ್ ಮಾಡಿದಾರಲ್ಲ ಅಂತಲ್ಲ, ಮತ್ತೆ ತಿರ್ಗಾ ₹50 ಜಾಸ್ತಿ ಮಾಡಿದಾರೆ ತಾನೆ. ಜಾಸ್ತಿ ಮಾಡಿದ್ರು 850. ಆಯ್ತ್ರಿ, ನಾವ್ ಮಾಡಿದ್ರೆ 450. ನಿಮ್ಗೆ ಅದೇ ಅವ್ರು ಹೇಳ್ಬಿಡ್ತಾರೆ, ನೀವು ಕೇಳ್ತಾರೆ. ನೀವು ಚೆಕ್ ಮಾಡಿ ನೋಡ್ರಿ, ನೀವು ಚೆಕ್ ಮಾಡಿ ನೋಡಿ. ಅಲ್ಲಿ ಹೇಳಿ when we left the government, when we left the when we started, ನೀವು ಚೆಕ್ ಮಾಡಿ. when we left, we started also, we started at 450. ಆಯ್ತಾ, we started at 450. if I'm not wrong, we have not mostly charged even ₹1000 also. let me verify it because ನೀವು ವೆರಿಫೈ ಮಾಡಿದೆ. ನೀವು ಇದನ್ನ ಕೇಳಿಲ್ಲ ಅವ್ರಿಗೆ. ಈಗ ಈ ಡೀಸೆಲ್ ಪೆಟ್ರೋಲ್ ಇಷ್ಟು ವ್ಯತ್ಯಾಸ ಆಗ್ತದೆ, ನೀವು ಅವ್ರನ್ನ ಕೇಳಿ ಯಾಕೆ ಸಬ್ಸಿಡಿ ಕೊಡ್ತಾರೆ ಜಾಸ್ತಿ. ಅವರು ಏನು ಬಂದು ಅಗಲಾಲ ಹೋರಾಟ ಮಾಡ್ತಾರೆ, ಯಾಕೆ ಅವ್ರು ಯಾಕೆ ಸಬ್ಸಿಡಿ ಕೊಡ್ತಿಲ್ಲ ಜಾಸ್ತಿ? ವೈ ಆರ್ ದಿ ನೆಟ್ ಪೇಯಿಂಗ್ ಸಬ್ಸಿಡಿ? ಇಫ್ ದೇ ಪೇ ಮೋರ್ ಸಬ್ಸಿಡಿ, ಇಟ್ ವಿಲ್ ಬೆನಿಫಿಟ್ ಎವ್ರಿ ಕಾಮನ್ ಮ್ಯಾನ್. ರೈತರಿಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟ್ನವ್ರಿಗೆ ಅನುಕೂಲ ಆಗುತ್ತೆ, ಆಟೋ ರಿಕ್ಷಾ ಡ್ರೈವರ್ಗೆ ಅನುಕೂಲ ಆಗ್ತದೆ, ಎವ್ರಿ ಇಂಡಸ್ಟ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟೇಷನ್ಲಿಂದ. ಜನ ಆಕ್ರೋಶ ಯಾಕ್ರಿ? ಇದ್ರ ಬಗ್ಗೆ ಮಾಡ್ಬೇಕಲ್ರಿ, ಯಾಕೆ ಮಾಡ್ತಾರಲ್ಲ ಇದ್ರ ಬಗ್ಗೆ ಯಾತ್ರೆ ಅವರು? ಅದ್ರ ಬಗ್ಗೆ ಚರ್ಚೆ ಮಾಡಿ. ಆಮೇಲೆ ಇನ್ನೊಂದು ಏನು ಭಾಳ ಹೇಳ್ತಾ ಇದ್ರೆ, ಮೊನ್ನೆ ತಾನೇ ಒಂದು ಫೈಟರ್ ಜೆಟ್ ಕ್ರಾಶ್ ಆಯ್ತು, ನಿಮ್ಗೆ ಗೊತ್ತಿದೆಯಾ? ಸಿದ್ಧಾರ್ಥ ಅಂತ ಒಬ್ಬ ಯುವಕ ವಾಸ್ ಏರ್ಫೋರ್ಸ್ನಲ್ಲಿ ಇರ್ತಕ್ಕಂಥ ಫೈಟರ್ ಜೆಟ್ ಕ್ರಾಶ್ ಆಗಿದೆ. 70 ವರ್ಷದ ಹಳೆಯದು. ಭಾರತದ ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೀತಾ ಇಲ್ಲ ಫೈಟರ್ ಜೆಟ್, ಇಲ್ಲಿ ಮಾತ್ರ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗೋದಿಲ್ಲ. 70 ವರ್ಷದ ಕತೆ ಹೇಳ್ಕೊಂತ ಕುಂದಿರ್ತಾರೆ ಬೆಳಗ್ಗಿನ ಸಾಯಂಕಾಲವರೆಗೆ. ಮೊನ್ನೆ UP-ನಲ್ಲಿ 23 ಜನ ಸೇರಿ ಒಂದು 19 ವರ್ಷ ಹುಡುಗಿಗೆ 7 ದಿನ ರೇಪ್ ಮಾಡಿದ್ದಾರೆ. 7 days ದೇ ಹ್ಯಾವ್ ರೇಪ್ಡ್. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ. ಬೆಂಗಳೂರಲ್ಲಿ ಮಧ್ಯರಾತ್ರಿ ಅಲ್ರಿ ಚರ್ಚೆ ಆಗ್ಲಿ. ಉತ್ತರ ಪ್ರದೇಶದ ಬಗ್ಗೆ ಅಲ್ಲರಿ, ಬೆಂಗಳೂರು ಬಗ್ಗೆ ನಾನು ಹೇಳ್ತೀನಿ, ಇದೊಂದು ಸಣ್ಣ ಘಟನೆ, ಬೆಂಗಳೂರು ಘಟನೆ. ಅದನ್ನ ನೀವು ಗೃಹ ಸಚಿವರು ಕೇಳ್ರಿ. ನೀವು ಉತ್ತರ ಪ್ರದೇಶ ಹೇಳೋ ಬದಲು ಅಲ್ಲ, ಕರ್ನಾಟಕ ಯಾಕೆ ಹೇಳ್ತಾರೆ ಕೇಳ್ರಿ ನಿಮಿಷ. 23 days ಈಸ್ ರೇಪ್ಡ್. 23 days ಈಸ್ ರೇಪ್ಡ್. ಬೆಳಗಾವಿಯಲ್ಲಿ ಸಾಮೂಹಿಕವಾಗಿ ಸರ್, ಅದೇ ಅಲ್ರಿ ಸದನ ನಡೆಯುವ ಸಂದರ್ಭದಲ್ಲಿ ಆಗಿತ್ತು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇಂಥವ್ ಎಲ್ಲೆಲ್ಲ ಆಗ್ತಾವಲ್ಲ, ಇದನ್ನ ಪ್ರಮುಖ ಕೇಳಿ ಚರ್ಚೆಗೆ ನಾವು ನೀವು ತೋರಿಸ್ತಾರೆ ಅಲ್ರಿ. ಅಲ್ರಿ ನಾವು ಯಾಕೆ ಹೇಳ್ತೀನಿ? ಒಂದ್ ನಿಮಿಷ ಅಲ್ಲ ನಾನು ಯಾಕೆ ಹೇಳಿದ್ರೆ, ದಿಸ್ ಈಸ್ 23 people, ಇಟ್ಸ್ ಅ ಮಾಸ್ ರೇಪ್ ಆಗಿರ್ತಕ್ಕಂಥದ್ದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದ್ರ ಬಗ್ಗೆ ಹೌದ್ರಿ, ಚರ್ಚೆ ಮಾಡೋಣ. ನೀವು ನಮ್ಮನ್ನ ಕೇಳಿ ಅಲ್ರಿ, ನಮ್ಮ ರಾಜ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಡೀಸೆಲ್ ಪೆಟ್ರೋಲ್ ಅಲ್ರಿ, ಅಲ್ರಿ ಈಗ ಕೇಳ್ರಿ, ಹೋಮ್ ಮಿನಿಸ್ಟರ್ ಸಾಹೇಬ್ರು ಮಾತನಾಡಿದ್ದಕ್ಕೆ ನೀವು ಕೇಳ್ರಿ ಅವ್ರಿಗೆ. ಬಿಕಾಸ್ ಇಫ್ ಹಿ ಹಸ್ ರಿಪ್ಲೈ ಟು ದಟ್, ಈಸ್ ಆನ್ಸರ್. ಬಿಲೀವ್ ಐ ಆಮ್ ಆಸ್ಕಿಂಗ್ ಕ್ವಶನ್, ಐ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಯು ಆಲ್ಸೋ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಈಗ ನೀವು ಅದನ್ನ ಕೇಳಬೇಡ್ರಿ, ಇದನ್ನ ಮಾತಾಡ್ಬೇಡ್ರಿ ಅಂತಂದ್ರೆ, ನೀವು ಕುಂಭಮೇಳದಲ್ಲ ಮತ್ತೆ ಕರ್ನಾಟಕದ ಕೇಳಿದ್ರಲ್ಲ ಅವಾಗ. ಅಲ್ಲ, ಕುಂಭಮೇಳ ವಿಷಯ ತಡ್ರಿ, ಕುಂಭಮೇಳ ವಿಷಯಗಳು ನೀವೆಲ್ಲ ಕರ್ನಾಟಕ ಕೇಳಿಲ್ಲ. ಬೆಳಿಗ್ಗೆ ಬಂದು ಬೆಳಿಗ್ಗೆ ಕೇಳಿದ್ರಲ್ಲ, ಅವಾಗ ಯಾಕೆ ಕೇಳಿದ್ರಿ? ಅವ ಕರ್ನಾಟಕ ವಿಷಯ ಅಲ್ಲ ಅದು. ಹಿಂಗೆ ಎಲ್ಲ ಇಶ್ಯೂಗಳು ಇರ್ತಾವ್ರಿ. ಯಾವ ವಿಷಯಗಳು ಪ್ರಮುಖ ವಿಷಯಗಳು ಎಲ್ಲ ತಗೋಬೇಕು, ಮಾತಾಡಬೇಕು. ನೀವು ಕೇಳ ಅಲ್ರಿ, ಅದು ಬೇಗ ಅಲ್ರಿ, ಅದು ಬೇರೆ ಪ್ರಶ್ನೆ ರೀ. ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಗೋ. ಅಲ್ರಿ ನೀವು ಏನ್ ಹೇಳಿದ್ರಿ? ಈ ವಿಷಯ ಮಾತಾಡೋದು ಬೇರೆ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಸ್ಟಾಕ್ ಎಕ್ಸ್ಚೇಂಜ್ ಈಗ ಸ್ಟಾಕ್ ಎಕ್ಸ್ಚೇಂಜ್ 85 ಲಕ್ಷ ಕೋಟಿ ಲಾಸ್ ಆಗಿದೆ. ಅದ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ಬಿಜೆಪಿ ಅವ್ರನ್ನ ಕೇಳ್ರಿ. ಈಗ ಸ್ಟಾಕ್ ಬಿಜೆಪಿ ಅವ್ರಿಗೆ ವಿಶೇಷ ಹಂಗೆ ರೀ, 85 ಲಕ್ಷ ಕೋಟಿ ಲಾಸ್ ಆಗಿದೆ. ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ಲಿ, ಇದ್ರ ಬಗ್ಗೆ ಬಂದ್ ಮಾಡ್ಲಿ. ಅಲ್ಲ, ಕಳೆದ 6 ತಿಂಗಳಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ 85 ಲಕ್ಷ ಕೋಟಿ ದೇಶ ದಿವಾಳಿ ಎದ್ದೋಗಿದೆ. ಯಾರು ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ ಮಾಡ್ತಾರೆ, ಯಾರು ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ, ಅವರೆಲ್ಲ ದಿವಾಳಿ ಎದ್ದೋಗಿದ್ದಾರೆ. ಪ್ರಧಾನಮಂತ್ರಿಯವರು ಅಮಿತ್ ಶಾ ಅವರು ಎಲ್ಲರಿಗೆ ಪ್ರೋತ್ಸಾಹ ಹೇಳಿದ್ರು, ನೀವು ಬಂದು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ದುಡ್ಡು ಹಾಕ್ರಿ, ನೀವು ಯಾವ ರೆಕಾರ್ಡಿಂಗ್ ದುಡ್ಡು ಮಾಡ್ಕೊಂತ ಅಂತ ಹೇಳ್ತಾರೆ. ನೋಡ್ರಿ, ಸ್ಟಾಕ್ ಎಕ್ಸ್ಚೇಂಜ್ ರಿಕವರಿ ಆಗುತ್ತೆ, ಬಟ್ ಪೀಪಲ್ ಹೂ ಲಾಸ್ಟ್ ಮನಿ, ಅವ್ರು ಯಾವತ್ತೂ ರಿಕವರ್ ಆಗಲ್ಲ. ಲಾಭ ಮಾಡ್ತಕ್ಕಂಥದ್ದು ಯಾರು? ಹೂ ಹ್ಯಾವ್ ಗಾಟ್ ಹೋಲ್ಡಿಂಗ್ ಕೆಪಾಸಿಟಿ. ಯಾರು ದೊಡ್ಡ ಜನರ ಹತ್ರ ಹೋಲ್ಡಿಂಗ್ ಕೆಪಾಸಿಟಿ ಇರ್ತದೆ ಡೌನ್ ಮಾರ್ಕೆಟ್ ನಲ್ಲಿ, ಅವ್ರು ಪುನಃ ಖರೀದಿ ಮಾಡ್ತಾರೆ, ಅವರೇ ಹೋಲ್ಡ್ ಮಾಡ್ತಾರೆ. ಇವತ್ತು ಸುಮಾರು 85 ಲಕ್ಷ ಕೋಟಿ ಲಾಸ್ ಆಗಿದ್ರೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಆಗೋದಲ್ಲ. ಬಿಜೆಪಿ ಮಾಡ್ಬೇಕಲ್ಲ ಇದ್ರ ಬಗ್ಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬಂದು ಮಾತಾಡಲಿ ಇದ್ರ ಬಗ್ಗೆ. ಮೊನ್ನೆ ಪಿಯೂಷ್ ಗೋಯಲ್ ಅವ್ರು ಹೇಳ್ತಾ ಇದ್ರಲ್ಲ, ಇವತ್ತು ಈ ಇಂಡಿಯಾದಲ್ಲಿ ಏನ್ ನಡೀತಾ ಇಲ್ಲ, ಫುಡ್ ಡೆಲಿವರಿ ಆ್ಯಪ್ ಮಾಡ್ತಕ್ಕಂಥ ಇನ್ನೋವೇಷನ್ ಇಂಡಿಯಾ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಅವ್ರು ಚರ್ಚೆ ಮಾಡಲಿ ಅಲ್ಲ. ಪ್ಲೀಸ್, ಐ ಆಮ್ ರೆಡಿ ಫಾರ್ ಅ ಡಿಬೇಟ್. ಪ್ಲೀಸ್ ಕಾಲ್ ದೆಮ್. ಥ್ಯಾಂಕ್ ಯು. ಹೇಳಿ. ಅಲ್ಲಪ್ಪ, ಎಲ್ಲಾ ಕಡೆ ಇದ್ದಪ್ಪ, ಯಾಕೆ ಹಂಗೆ ಬೈತಿದೆ ನೋಡಿ. ಗುತ್ತಿಗೆದಾರರು ಏನೋ ನಮಗೆ ಆರೋಪ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಅದಕ್ಕೆ ಏನು ರಿಪ್ಲೈ ಕೊಡಬೇಕು ಅವ್ರು ಖಂಡಿತವಾಗಿ ಕೊಡ್ತಾರೆ. ಐ ಕೆನಾಟ್ ಡಿಸ್ಕಸ್ ಆನ್ ದಿಸ್ ಬಿಕಾಸ್ ಸ್ಟಿಲ್ ಇನ್ನೇ ಆಗಿದೆ.
ಅದಕ್ಕೆ ಸರ್ಕಾರ ಏನು ಪ್ರತಿಕ್ರಿಯೆ ಕೊಡ್ಬೇಕು ಕೊಡುತ್ತೆ ಅದ್ರ ಬಗ್ಗೆ. ನಾವ್ ಹೇಳಿಲ್ಲ 40% ಹೇಳಿದ್ರು ಯಾರು, ನಾವ್ ಹೇಳಿದ್ದಲ್ಲ. ಅವ್ರು ಬಂದು ಆರೋಪ ಮಾಡಿರ್ತಾರೆ, ಈಗ ಮಾತಾಡ್ತಾರೆ ಇಲ್ಲ ಅಂತ ಯಾರು ಹೇಳ್ತಾ ಇದಾರೆ? ಬಿಜೆಪಿ ಮೇಲೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವ್ರ ಹೆಸರು ಹೇಳಿರ್ಲಿಲ್ಲ, ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಖಂಡಿತವಾಗ್ಲಿ ಸರ್ಕಾರ ಕ್ರಮ ತಗೊಳುತ್ತೆ. 40% ನಾವ್ ಹೇಳಿಲ್ಲ, ಅದು ಹೇಳಿದ್ದು 40% ನೀವ್ ಹೇಳಿದ್ರಿ ಅಂತ ಹೇಳಿದ್ರು. 40% ನಾವ್ ಹೇಳಿರ್ತಕ್ಕಂಥದ್ದಲ್ಲ, ಈಗ ನಮ್ಮೆಲ್ಲ ಆರೋಪ ಮಾಡಿರ್ತಕ್ಕಂಥದ್ದು ಅವರೇ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳುತ್ತೆ. 60% ಆಗಿದೆ ಡೆಫಿನೆಟ್ಲಿ ಅಲ್ಲ, ವಾಟ್ ಎವರ್ ಇಫ್ ದೇ ಹ್ಯಾವ್ ಟೋಲ್ಡ್, ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ದಟ್. Okay, thank you sir, thank you. ಕ್ಯಾಬಿನೆಟ್ ಡಿಸ್ಕಷನ್. ಕೆಲವರು ವಿರೋಧ ಮಾಡಿದ್ರು ಅನ್ನೋ ಮಾತು. ಇಲ್ಲ ಯಾರು ವಿರೋಧ ಮಾಡಿಲ್ಲ, ಬರೀ ಟೇಬಲ್ ಮಾಡಿದ್ದಾರೆ. ದಿಸ್ ಇಸ್ ಡಿಸ್ಕಷನ್ ನೆಕ್ಸ್ಟ್ ಮೀಟಿಂಗ್. ಸಮುದಾಯದವರು ಬೇಡ ಅನ್ನೋ ಒಂದು ಮಾತು. ಇಲ್ಲ ಯಾರು ಅಂದಿಲ್ಲ, ಬರೀ ಟೇಬಲ್ ಮಾಡಿದ್ದಾರೆ. ಬೇಕಾದ್ರೆ ಬೇರೆ ಸಚಿವರಿಗೂ ಕೇಳಿ ನೋಡಿ. ಡಿಸ್ಕಷನ್ ಇಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಡಿಸ್ಕಷನ್. ಕೆಲವರು ವಿರೋಧ ಮಾಡಿದ್ರು ಅನ್ನೋ ಮಾತು. ಇಲ್ಲ ಯಾರು ವಿರೋಧ ಮಾಡಿಲ್ಲ, ಬರೀ ಟೇಬಲ್ ಮಾಡಿದ್ದಾರೆ. ದಿಸ್ ಇಸ್ ಡಿಸ್ಕಷನ್ ನೆಕ್ಸ್ಟ್ ಮೀಟಿಂಗ್. ಸಮುದಾಯದವರು ಬೇಡ ಅನ್ನೋ ಒಂದು ಮಾತು. ಇಲ್ಲ ಯಾರು ಅಂದಿಲ್ಲ, ಬರೀ ಟೇಬಲ್ ಮಾಡಿದ್ದಾರೆ. ಬೇಕಾದ್ರೆ ಬೇರೆ ಸಚಿವರಿಗೂ ಕೇಳಿ ನೋಡಿ. ಡಿಸ್ಕಷನ್ ಇಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಡಿಸ್ಕಷನ್. ಕೆಲವರು ವಿರೋಧ ಮಾಡಿದ್ರು ಅನ್ನೋ ಮಾತು. ಇಲ್ಲ